ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಪರೀಕ್ಷಿತ್ ರಾಜನು ಪ್ರಾಚೇತಸರು ವಿಷ್ಣು ಸಾನ್ನಿಧ್ಯವನ್ನು ಗಳಿಸಿಕೊಂಡ ಪುಣ್ಯಚರಿತ್ರವನ್ನು ಕೇಳಿ ಹರ್ಷಿತನಾಗಿ ಶ್ರೀ ಸುಖಬ್ರಹ್ಮರ್ಷಿಗಳಿಂದ ಮುಂದಿನ ಕಥಾ ವೃತ್ತಾಂತವನ್ನು ತಿಳಿಯಲಪೇಕ್ಷಿಸಿ ಅವರನ್ನು ಕುರಿತು ಹೀಗೆಂದು ಪ್ರಶ್ನೆ ಮಾಡಿದನು. ಓ ಮಹರ್ಷಿವರ್ಯ, ಮನುಪುತ್ರನಾದ ಪ್ರಿಯವ್ರತ ರಾಜನ ಪರವಾಗಿ ಇನ್ನೂ ಕೆಲವು ಸಂಗತಿಗಳನ್ನು ತಿಳಿಯಲು ಅಪೇಕ್ಷಿಸುತ್ತೇನೆ. ಏಕೆಂದರೆ ಅವನು ಕೇವಲ ರಾಜೋತ್ತಮನು ಮಾತ್ರವಲ್ಲ, ಭಾಗವತೋತ್ತಮನು, ಸದಾ ಆತ್ಮಾನಂದವನ್ನು ಅನುಭವಿಸುತ್ತಿದ್ದ ಮಹಾಪ್ರಾಜ್ಞನು. ಅಂತಹ ಜ್ಞಾನಿಯು ಶ್ರೀ ನಾರದರಿಂದ ಆತ್ಮ ತತ್ವೋಪದೇಶ ಹೊಂದಿದ ಮೇಲೆಯೂ ಪುನಃ ರಾಜ್ಯಭಾರವನ್ನು ವಹಿಸಿಕೊಂಡು ಕರ್ಮಬಂಧದಲ್ಲಿ ಪ್ರವೇಶಿಸಲು ಹೇಗೆ ಸಮ್ಮತಿಸಿದನು? ಪರಮಾತ್ಮ ಚಿಂತೆಯಲ್ಲಿ ಮುಳುಗಿದ ಮಹಾತ್ಮರರಿಗೆ ಗೃಹಸ್ಥ ಧರ್ಮದಲ್ಲೂ ಲೋಕಯಾತ್ರೆಯಲ್ಲೂ ಆಸೆ ಹುಟ್ಟುವುದು ಅಸಂಭವಲ್ಲವೇ? ಹೆಂಡಿರು ಮಕ್ಕಳು ಮುಂತಾದ ಸಂಸಾರ ಗೊಂದಲದಲ್ಲಿ ಸಿಕ್ಕಿಬಿದ್ದ ಆತನಿಗೆ ಮೋಕ್ಷ ಉಂಟಾದುದು ಹೇಗೆ ಎಂಬುದು ಆಶ್ಚರ್ಯಜನಕವಾಗಿದೆ. ಸಂಸಾರ ವಾಸದಲ್ಲಿ ಸಿಕ್ಕಿಕೊಂಡ ಆತನು ಮೋಕ್ಷ ಸಾಧನವಾದ ನಿರ್ಮಲ ಭಕ್ತಿಯನ್ನು ಹೊಂದಲು ಹೇಗೆ ಶಕ್ತನಾದನು? ರಾಜ ಪರೀಕ್ಷಿತನ ಈ ಪ್ರಶ್ನೆಯನ್ನು ಸುಖಮಹರ್ಷಿಗಳು ಪ್ರೀತಿಯಿಂದ ಸ್ವಾಗತಿಸಿ, ರಾಜೇಂದ್ರ, ಸಂಸಾರಿಗಳು ಸಹ ಮೋಕ್ಷ ವರ್ತಿಗಳಾಗಲು ಹೇಗೆ ಸಾಧ್ಯವೆಂಬ ವಿಚಾರಗಳನ್ನೊಳಗೊಂಡ ಈ ಪ್ರಶ್ನೆ ಸಾಧುವಾಗಿದೆ, ಕೇಳು. ಕೆಲವು ಸಂದರ್ಭಗಳಲ್ಲಿ ಜ್ಞಾನಿಗಳು ಸಹ ಗೃಹಸ್ಥ ಧರ್ಮದಲ್ಲಿ ಪ್ರವೇಶಿಸಬೇಕಾದ ಅವಶ್ಯಕತೆ ಎದುಗುವುದು. ಅಂತಹ ಸಂದರ್ಭದಲ್ಲಿ ಅವರು ತಾವೇ ಉದ್ದೇಶಪೂರ್ವಕ ಸಂಸಾರವನ್ನು ಅಪೇಕ್ಷಿಸಿ ಬಾರದೆ ಕೇವಲ ಒಂದಾನೊಂದು ನಿರ್ಬಂಧಕ್ಕೆ ಒಳಗಾಗಿ ಕುಟುಂಬ ಧರ್ಮವನ್ನು ಅಂಗೀಕರಿಸುತ್ತಾರೆ. ಮನಃಪೂರ್ವಕ ಭಕ್ತಿಯೋಗವನ್ನು ಸಾಧಿಸಿದ ಮಹನೀಯರು ಸಂಸಾರದಲ್ಲಿದ್ದರೂ ಅವರಿಗೆ ಅದರ ಸಂಬಂಧ ಉಂಟಾಗಲಾರದು. ಪುಣ್ಯಕೀರ್ತಿಯಾದ ಪರಮಾತ್ಮನ ಪಾದಾರವಿಂದಗಳ ಮಕರಂದ ರಸಪಾನದ ಸವಿಯನ್ನು ಒಮ್ಮೆ ಕಂಡವರು ಮಧ್ಯದಲ್ಲಿ ಕೆಲವು ಕಾಲ ಕಾರಣಾಂತರದಿಂದ ತಪ್ಪಿದರೂ ಅವರು ಅಭ್ಯಸಿಸಿದ್ದ ಪೂರ್ವ ವಾಸನೆಯ ಬಲದಿಂದ ಮೋಕ್ಷ ಕಾರಣವಾದ ಭಕ್ತಿ ಮಾರ್ಗದಲ್ಲಿನ ಆಸಕ್ತಿಯನ್ನು ಕಳೆದುಕೊಳ್ಳಲಾರರು. ಪ್ರಿಯವ್ರತನು ಭಾಗವತ ಧರ್ಮದಲ್ಲಾಕರ್ಷಿತನಾಗಿ ಶ್ರೀ ನಾರದರನ್ನು ಆಶ್ರಯಿಸಿ ಆತ್ಮ ತತ್ವೋಪದೇಶ ಹೊಂದಿ ಜ್ಞಾನಯೋಗವನ್ನು ಸಾಧಿಸಬೇಕೆಂದು ಭಗವದ್ಧ್ಯಾನ ಪರನಾಗಿಯೇ ಇದ್ದು ತನ್ನ ಸರ್ವೇಂದ್ರಿಯ ವ್ಯಾಪಾರಗಳನ್ನು ಭಗವಂತನಾದ ವಾಸುದೇವನಲ್ಲಿಯೇ ಅರ್ಪಿಸುತ್ತಾ ನಿಶ್ಚಿಂತನಾಗಿದ್ದನು. ಆಗ ಪ್ರಾಯ ಪ್ರಬುದ್ಧನಾಗಿದ್ದ ಅವನನ್ನು ಕಂಡು ಸ್ವಯಂಭುವು ಮನು ಗೃಹಸ್ಥ ಧರ್ಮಾವಲಂಬಿಯಾಗಿ ರಾಜ್ಯಾಧಿಪತ್ಯವನ್ನು ಸ್ವೀಕರಿಸಿ ಪ್ರಜಾಪಾಲನೆ ಮಾಡೆಂದು ನಿಯಮಿಸಿದನು. ಪ್ರಿಯವ್ರತ ರಾಜನು ಒಡನೆ ತಂದೆಯ ಆಜ್ಞೆಯನ್ನು ಮೀರಲು ಶಂಕಿಸಿದನಾದರೂ ರಾಜ್ಯಾಧಿಕಾರವು ಕಾಲಕ್ರಮದಲ್ಲಿ ದೇಹಾಭಿಮಾನವನ್ನು ಹೆಚ್ಚಿಸಿ ಆತ್ಮಸ್ವರೂಪವನ್ನು ಮೆರೆಸಿ ಭಕ್ತಿ ಶ್ರದ್ಧೆಗಳನ್ನು ಕಳಂಕಗೊಳಿಸಿ ಮೋಕ್ಷ ಮಾರ್ಗಕ್ಕೆ ಪ್ರತಿಬಂಧಕವಾಗುವುದೆಂದು ಎಂಬುದನ್ನರಿತು ಆ ಸಲಹೆಯನ್ನು ಒಪ್ಪಲಿಲ್ಲ. ಲೋಕಕ್ಕೆ ಸಮರ್ಥರಾದ ರಾಜರ್ಷಿಗಳಿಂದ ಸುರಕ್ಷಣೆಯಾದಗದಿದ್ದರೆ ಶಾಂತಿಭಂಗ ಉಂಟಾಗುವುದೆಂದು ಅರಿತು ಆದಿದೇವನಾದ ಚತುರ್ಮುಖನು ಆಗ ಪ್ರಿಯವ್ರತನ ಮನಸ್ಸನ್ನು ಒಲಿಸುವುದಕ್ಕಾಗಿ ಪರಿವಾರದೊಡನೆ ಸತ್ಯಲೋಕದಿಂದ ಹೊರಟು ಭೂಲೋಕಕ್ಕೆ ಬಂದನು. ಆಕಾಶ ಮಧ್ಯಗತನಾದ ಚಂದ್ರಮನಂತೆ ತನ್ನ ಕಾಂತಿ ವಿಶೇಷದಿಂದ ಲೋಕವನ್ನೇ ಬೆಳಗುತ್ತಾ ಬರುತ್ತಿದ್ದ ಆ ಬ್ರಹ್ಮದೇವನನ್ನು ಮಾರ್ಗ ಮಧ್ಯದಲ್ಲಿ ದೇವತೆಗಳು, ಗಂಧರ್ವರು, ಸಿದ್ಧರು, ಚಾರಣರು, ಕಿನ್ನರ, ಕಿಂಪುರುಷರು, ಮಹರ್ಷಿಗಳು ಪೂಜಿಸಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದರು. ಅವರ ಸತ್ಕಾರಗಳನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸುತ್ತಾ ಎಲ್ಲರನ್ನೂ ಕರುಣ ಕಟಾಕ್ಷದಿಂದ ಅನುಗ್ರಹಿಸುತ್ತಾ ಬ್ರಹ್ಮದೇವನು ಗಂಧಮಾದನ ಪರ್ವತಗಳ ತಪ್ಪಲು ಪ್ರದೇಶದಲ್ಲಿಳಿದು ಭೂಸ್ಪರ್ಶ ಮಾಡಿ ಪ್ರಿಯವ್ರತನನ್ನು ನೋಡಲಿಳಿಸಿದನು. ಇಷ್ಟರಲ್ಲಿ ಆತನಿಗೆ ತತ್ವೋಪದೇಶ ಮಾಡಲು ಅಲ್ಲಿಗೆ ಬಂದಿದ್ದ ನಾರದ ಮಹರ್ಷಿಯು ಮಗನ ಸಮೀಪದಲ್ಲೇ ಇದ್ದ ಸ್ವಯಂಭುವ ಮನುವು ಹಂಸಾರೂಢನಾಗಿ ಬಂದಿಳಿದಿದ ಆ ಲೋಕಾಧಿಪನನ್ನು ಕಂಡು ಪರಮ ಸಂಭ್ರಮದಿಂದ ಅರ್ಘ್ಯಪಾದಾದಿ ವಿದ್ಯುಕ್ತ ಪೂಜೆಯಿಂದ ಸತ್ಕರಿಸಿದರು. ಬ್ರಹ್ಮನು ಎಲ್ಲರನ್ನೂ ಪ್ರೀತಿಯಿಂದ ಕಂಡು ಆದರಿಸಿ ದಯಾದೃಷ್ಟಿಯಿಂದ ಸಂತುಷ್ಟಗೊಳಿಸಿ
ಪ್ರಿಯವ್ರತನನ್ನು ಕುರಿತು, ವತ್ಸ ಪ್ರಿಯವ್ರತ, ನಿನಗೆ ನಾನೀಗ ಒಂದು ಹಿತವಾದ ಮಾತನ್ನು ಹೇಳಲು ಇಚ್ಛೆಗೊಂಡಿದ್ದೇನೆ. ನಿನಗೆ ಹಿತಕಾರಿಯಾದ ಆ ವಿಚಾರವು ಸತ್ಯವಾದುದು ಆಗಿದೆ. ಈ ಲೋಕದಲ್ಲಿ ನಾನಾಗಲಿ, ನೀನಾಗಲಿ, ನಿಮ್ಮ ತಂದೆಯಾದ ಮನುರಾಜನಾಗಲಿ ಭಗವಂತನ ಸಂಕಲ್ಪಕ್ಕೆ ಮೀರಿ ನಡೆಯಲು ಸಾಧ್ಯವಿಲ್ಲ. ಈ ಸೃಷ್ಟಿಯಲ್ಲಿನ ಸಕಲ ಪ್ರಾಣಿಗಳು ಕರ್ಣ ಕಳೇಬರಗಳನ್ನು ಹೊಂದಿ ಬಂದಿರುವುದು ಆತನ ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗಿಯೇ ಹೊರತು ಅನ್ಯಥಾ ಇಲ್ಲ. ಲೋಕದಲ್ಲಿನ ಸಮಸ್ತ ಜೀವರಾಶಿಗಳು ಆತನ ಸಂಕಲ್ಪಾನುಸಾರವಾಗಿಯೇ ಸುಖ, ದುಃಖ, ಭಯ, ಶೋಕ, ಮೋಹ ಮುಂತಾದ ವಿವಿಧಾವಸ್ಥೆಗಳನ್ನು ಹೊಂದುವವು. ಆತನ ಈ ಸಂಕಲ್ಪಕ್ಕೆ ಕಾರಣವೇನು, ಅದರ ಉದ್ದೇಶವೇನು ಎಂಬುದನ್ನು ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ. ಅದನ್ನು ಕುರಿತು ಪ್ರಶ್ನಿಸುವುದು ವಿಹಿತವಲ್ಲ. ಸಾತ್ವಿಕ, ರಾಜಸಾದಿ ವಿವಿಧ ಕರ್ಮಗಳಲ್ಲಿ ಜನರನ್ನು ಅವರವರ ವರ್ಣ ಆಶ್ರಮಗಳ ವಿಧಿಗಳಂತೆ ಪ್ರೇರಿಸಿ ಪಶುಪಾಲಕನು ತನಗೆ ಅಧೀನವಾದ ಪಶುಗಳನ್ನು ಮೂಗುದಾರಗಳ ಮೂಲಕ ಪ್ರೇರಿಸಿ ನಡೆಸುತ್ತಿರುವಂತೆ ಆ ಸರ್ವೇಶ್ವರನು ಜಗತ್ತಿನಲ್ಲಿ ಅಗಾಧವಾಗಿ ತನ್ನ ಲೀಲೆಯನ್ನು ಸಾಗಿಸಿರುವನು. ಹೀಗೆ ನಾವು ಕೇವಲ ಆತನ ಸಂಕಲ್ಪ ಸೂತ್ರದಿಂದ ಬಂಧಿತರಾಗಿ ನಡೆಯತಕ್ಕವರಾದ್ದರಿಂದ ಇದರಲ್ಲಿ ನಮ್ಮ ಇಚ್ಛೆ ಆಗಲಿ ಸ್ವಾತಂತ್ರ್ಯಕ್ಕಾಗಲಿ ಅವಕಾಶವೇ ಇಲ್ಲ. ಸಂಸಾರಾಪೇಕ್ಷೆಯು ಕರ್ಮಗಳಿಗೆ ಕಟ್ಟು ಬೀಳಬೇಕಾದುದು ಸಹಜ. ಆದರೆ ನಾನು ಆತ್ಮತತ್ವಾನ್ವೇಷಿಯಾದವನು, ಮೋಕ್ಷಾಪೇಕ್ಷಿಯಾದ ನನಗೂ ಈ ಸಂಸಾರ ಬಂಧನವೇಕೆ ಎಂದು ನಿನಗೆ ತೋರಬಹುದು. ಆದರೆ ಕೇಳು ಪ್ರಿಯವ್ರತ, ಜ್ಞಾನಿಯಾದವನು ಸಹ ಪ್ರಾರಬ್ಧ ಕರ್ಮಾನುಭವಕ್ಕಾಗಿ ಸಂಸಾರದಲ್ಲಿದ್ದೇ ತೀರಬೇಕಾಗಿದೆ. ದೇಹಧಾರಣವು ಕರ್ಮಾನುಭವವು ಜ್ಞಾನಿ ಅಜ್ಞಾನಿ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಉಂಟು. ಜ್ಞಾನಿಯಾದವನು ಕರ್ಮಶೇಷವನ್ನು ಕಳೆದುಕೊಳ್ಳುವುದಕ್ಕಾಗಿ ಮಾತ್ರ ಸಂಸಾರದಲ್ಲಿದ್ದು ನಿರ್ಲಿಪ್ತನಾಗಿ ಸರ್ವ ಕಾರ್ಯಗಳನ್ನು ಸಾಕ್ಷಿರೂಪನಾಗಿ ನಿರ್ವಹಿಸುತ್ತಿರುವನು. ಅಜ್ಞಾನಿಯು ತಾನು ಮಾಡುವ ಕರ್ಮಗಳಿಂದಲೇ ಮುಂದೆ ಹಲವು ಜನ್ಮಗಳನ್ನು ಸಾಧಿಸಿಕೊಳ್ಳಲು ಬಂಧಕವಾಗುವಂತಹ ಕಾರಣವನ್ನು ಕಲ್ಪಿಸದೆ ಕಾರ್ಯನಿರ್ವಾಹ ಮಾಡುತ್ತಿರುವವನು. ಜ್ಞಾನಿಯಾದವನು ಷಡ್ರಿಪುಗಳನ್ನು ಜಯಿಸಿರುವವನಾದುದರಿಂದ ಅವನು ಮನೆಯಲ್ಲಿನ ಸಕಲ ವಿಧ ಸುಖ ಭೋಗಗಳ ಮಧ್ಯದಲ್ಲೇ ಹೆಂಡಿರು ಮಕ್ಕಳೊಂದಿಗೆ ವಾಸಿಸುತ್ತಿದ್ದರೂ ನಿರ್ಲಿಪ್ತನಾಗಿ ಭಗವತ್ಪರ ಚಿತ್ತವೃತ್ತಿ ಉಳ್ಳವನಾಗಿ ನಿಶ್ಚಿಂತನಾಗಿರುವನು. ಅಜ್ಞಾನಿಯು ಅಭಿಮಾನ ಅಹಂಕಾರಗಳ ವಶನಾಗಿ ಸಂಸಾರದ ಬಂಧಕ್ಕೆ ಸಿಕ್ಕಿ ನರಳುವನು. ಪ್ರಿಯವ್ರತ, ಹಾಗಲ್ಲದೆ ಕಾಮಕ್ರೋಧಾದಿ ಷಡ್ವೈರಿಗಳನ್ನು ಹೃದಯದಲ್ಲಿ ಇಟ್ಟುಕೊಂಡವನು ಎಲ್ಲರನ್ನೂ ತ್ಯಜಿಸಿ ಕಾಡಿಗೆ ಹೋದರೆ ತಾನೇ ಪ್ರಯೋಜನವೇನು? ಆದುದರಿಂದ ಮನೆಯಲ್ಲಿರುವುದೇ ಆತ್ಮತತ್ವ ಸಾಧನೆಗೆ ಪ್ರತಿಬಂಧಕ ಎಂದು ಯೋಚಿಸಬೇಡ. ವಿಷವಿರುವುದು ಹಾವಿನ ಹುತ್ತದಲ್ಲೂ ಸರ್ಪದ ದೇಹದಲ್ಲೋ. ಸರ್ಪದ ದಂತಾಗ್ರದಲ್ಲಿರುವ ವಿಷವನ್ನು ಹುತ್ತುವನ್ನು ಬಡಿಯುವುದರಿಂದ ಪರಿಹರಿಸಲಾಗದೆ. ಭವಬಂಧವೆಂಬುದು ಹೆಂಡಿರು ಮಕ್ಕಳು, ಮನೆ ಮಠಗಳು, ನನ್ನವೆಂಬ ಆ ಮಮತೆಯ ಅಭಿಮಾನಗಳಲ್ಲಿ ಅಡಗಿದೆಯಲ್ಲದೆ ಆಯಾ ವಸ್ತುಗಳಲ್ಲಿಲ್ಲ. ಆದುದರಿಂದ ಆ ಅಭಿಮಾನ ತ್ಯಾಗ ಮಾಡಿದವನು ಎಲ್ಲಿದ್ದರೂ ಆತನಿಗೆ ಅವುಗಳಿಂದ ಯಾವ ಹಾನಿಯೂ ಬಂಧಕವೂ ಉಂಟಾಗಲಾರದು. ಆದುದರಿಂದ ನೀನು ರಾಜ್ಯವನ್ನು ಬಿಟ್ಟು ಹೋಗಿ ಆತ್ಮತತ್ವವನ್ನು ಸಾಧಿಸುವನೆಂದು ಉದ್ಯೋಗಿಸಿದೆ. ಭಗವತ್ ಸಂಕಲ್ಪಾನುಸಾರ ರಾಜ್ಯದಲ್ಲೇ ಇದ್ದು ಪ್ರಜಾಪಾಲನೆಯೇ ಭಗವತ್ ಪ್ರೀತಿಕರವಾದ ಸೇವೆಯೆಂದು ನಿರ್ವಹಿಸುವನಾಗು. ಅದರಿಂದ ನಿನ್ನ ಇಷ್ಟಾರ್ಥ ಸಿದ್ಧಿಯಾಗುವುದು. ರಾಜ್ಯದಲ್ಲಿ ಸಿಂಹಾನಾಧಿಪತಿಯಾಗಿದ್ದರೂ ಭಗವಂತನ ಪಾದಾರವಿಂದಗಳೆಂಬ ದುರ್ಗವನ್ನು ಆಶ್ರಯಿಸಿದ್ದಾದರೆ ಜ್ಞಾನ ವಿರೋಧಿಗಳಾದ ಇಂದ್ರಿಯಗಳು ಉಲ್ಬಣಗೊಂಡು ನಿನ್ನನ್ನು ಬಾಧಿಸಲಾರವು. ಹೀಗೆ ಕ್ಲುಪ್ತ ಕಾಲಾವಧಿಯವರೆಗೆ ಪ್ರಾರಬ್ಧ ಕರ್ಮಾನುಭವ ಮಾಡಿ ತರುವಾಯ ಸರ್ವಸಂಗ ಪರಿತ್ಯಾಗ ಮಾಡಿ ಭಗವದ್ಭಕ್ತಿ ಬಲದಿಂದ ಆತ್ಮತತ್ವವನ್ನು ತಿಳಿದು ಭಗವತ್ ಪ್ರಸಾದಕ್ಕೆ ಪಾತ್ರನಾಗು ಎಂದು ಬೋಧಿಸಿದನು. ಬ್ರಹ್ಮದೇವನ ಈ ಮಾತು ಪ್ರಿಯವ್ರತನಿಗೆ ತೃಪ್ತಿಯನ್ನುಂಟು ಮಾಡಿತು. ನಾರದ ಮಹರ್ಷಿಗಳ ಬೋಧನೆಗೂ ಅದು ವಿರುದ್ಧವಾಗಿರುದ್ದದು ಆತನಿಗೆ ಸಮಾಧಾನಕರವೆನ್ನಿಸಿತು. ಸ್ವಯಂಭುವ ಮನುವಿಗೂ ಮಗನು ರಾಜ್ಯದಲ್ಲಿದ್ದು ಪ್ರಜಾಪಾಲನೆಗೆ ಒಪ್ಪಿಕೊಂಡದ್ದು ಸಂತೋಷವನ್ನುಂಟು ಮಾಡಲು ಬ್ರಹ್ಮದೇವನನ್ನು ಮನಸಾರ ಪೂಜಿಸಿ ಬೀಳ್ಕೊಟ್ಟನು. ತರುವಾಯಿ ಪ್ರಿಯವ್ರತನು ರಾಜ್ಯಪಾಲನೆಗಾಗಿ ನೇಮಿಸಿ ನಾರದರ ಅನುಜ್ಞೆಯನ್ನು ಪಡೆದು ಸ್ವಯಂಭುವ ಮನುವು ತಪಸ್ಸಿಗಾಗಿ ಹೊರಟು ನಡೆದನು. ಪ್ರಿಯವ್ರತನು ತರುವಾಯ ಬ್ರಹ್ಮದೇವನ ಆದೇಶದಂತೆ ರಾಜ್ಯ ಕಾರ್ಯದಲ್ಲಿ ಆಸಕ್ತಿ ವಹಿಸಿ
ತನ್ನ ಸರ್ವಕರ್ಮಗಳನ್ನು ಭಗವದರ್ಪಣ ಬುದ್ಧಿಯಿಂದಲೇ ನಿರ್ವಹಿಸುತ್ತಾ ಆ ಪರಮ ಪುರುಷನ ಪಾದಾರವಿಂದಗಳಲ್ಲೇ ದೃಷ್ಟಿಯಿಟ್ಟು ಶುದ್ಧಾತ್ಮನಾಗಿ ರಾಜ್ಯಪಾಲನ ತತ್ಪರನಾಗಿದ್ದನು. ಮುಂದೆ ಸ್ವಲ್ಪ ದಿನಗಳಲ್ಲೇ ಆತನು ವಿಶ್ವಕರ್ಮನ ಮಗಳಾದ ಬರ್ಹಿಷ್ಮತಿ ಎಂಬ ಕನ್ಯಾಮಣಿಯನ್ನು ಭಾರ್ಯೆಯನ್ನಾಗಿ ಸ್ವೀಕರಿಸಿ ಗುಣಕರ್ಮಶೀಲ ಸ್ವಭಾವಾದಿಗಳಲ್ಲಿ ತನಗೆ ಅನುರೂಪರಾಗಿದ್ದ 10 ಮಂದಿ ಕುಮಾರಕರನ್ನು ಊರ್ಜ್ವಸ್ವತಿ ಎಂಬೊಬ್ಬ ಮಗಳನ್ನು ತನ್ನ ಧರ್ಮಪತ್ನಿಯಲ್ಲಿ ಪಡೆದನು. ಅಗ್ನಿಧ್ರ, ಇದ್ಮಜಿಹ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಯ ರೇತಸ್ಸು, ಅಕೃತ ಪೃಷ್ಟ, ಸವನ, ಮೇಧಾತಿಥಿ, ವಿತಿಹೋತ್ರ, ಕವಿ ಎಂಬ ಈ 10 ಮಂದಿ ಮಕ್ಕಳು ಅಗ್ನಿ ಪರ್ಯಾಯವಾದ ಹೆಸರುಗಳಿಂದ ಕರೆಯಲ್ಪಡುತ್ತಾ ಅಗ್ನಿಯಂತೆಯೇ ತೇಜಸ್ವಿಗಳಾಗಿಯೂ ಇದ್ದರು. ಇವರಲ್ಲಿ ಮಹಾವೀರ, ಸವನ, ಕವಿ ಎಂಬಿ ಮೂವರಂತೂ ಬಾಲ್ಯದಿಂದಲೂ ಸಂಸಾರ ವಿಚಾರಗಳಲ್ಲಿ ಆಸಕ್ತಿ ಇಲ್ಲದೆ ಆತ್ಮವಿದ್ಯೆಯೇ ಪರಿಚಯ ಹೊಂದಿ ಇಂದ್ರಿಯಗಳನ್ನು ಜಯಿಸಿ ಪರಮಹಂಸ ಧರ್ಮದಲ್ಲಿಯೇ ಇದ್ದು ಬಿಟ್ಟರು. ಹೀಗೆ ಜಿತೇಂದ್ರಿಯರಾಗಿ ಸಕಲ ಜೀವ ಶರೀರಕನು ಸಂಸಾರ ಭಯ ನಿವಾರಕನು ಆದ ಆ ಪರಮಾತ್ಮನ ಪಾದ ಕಮಲಗಳಲ್ಲೇ ಅನನ್ಯ ಭಕ್ತಿ ಶ್ರದ್ಧೆಗಳುಂಟಾಗಿ ಆರಾಧಿಸುತ್ತಾ ಸರ್ವಭೂತಾಂತರಾತ್ಮಕನಾದ ಆ ಪರಮ ಪುರುಷನನ್ನು ಸಾಕ್ಷಾತ್ಕರಿಸಿಕೊಂಡು ಮುಕ್ತಿಯನ್ನು ಹೊಂದಿದರು. ಮಿಕ್ಕ 7 ಮಂದಿಯು ಪ್ರಾಪಂಚಿಕ ಧರ್ಮದಿಂದ ತಂದೆಗೆ ವಿಧೇಯರಾಗಿ ನಡೆದುಕೊಂಡು ಪರಾಕ್ರಮಿಗಳಾದುದರಿಂದ ತಮ್ಮ ತಂದೆಯ ಸಹಾಯಕರಾಗಿ ಧರ್ಮ ವಿರೋಧಿಗಳಾದ ಸಕಲ ಶತ್ರುಗಳನ್ನು ಅಡಗಿಸಿ ರಾಜ್ಯ ಪಾಲನೆಯಲ್ಲಿ ಸರ್ವ ವಿಧದಿಂದಲೂ ಬೆಂಬಲರಾಗಿದ್ದರು. ಪ್ರಿಯವ್ರತನಿಗೆ ಮತ್ತೊಬ್ಬ ಭಾರ್ಯೆಯಲ್ಲಿ ಉತ್ತಮ, ತಾಮಸ, ರೈವತ ಎಂಬ 3 ಮಂದಿ ಮಕ್ಕಳು ಜನಿಸಿ ಮನ್ವಂತರಾದಿ ಪತಿಗಳನ್ನೆನಿಸಿಕೊಂಡರು. ಪ್ರಿಯವ್ರತನ ಭಾರ್ಯೆಯಾದ ಬರ್ಹಿಷ್ಮತಿಯು ತನ್ನ ಸಕಲ ಸದ್ಗುಣ ಸನ್ನಡತೆಗಳಿಂದ ಆತ್ಮವಿದ್ಯಾರತನು ವಿರಕ್ತ ಸ್ವಭಾವನೂ ಆಗಿದ್ದ ಆ ರಾಜನನ್ನು ತನ್ನ ಸ್ತ್ರೀಜನ ಸಹಜವಾದ ಶೃಂಗಾರ ವಿಲಾಸ, ಲಜ್ಜಾಸೂಚಕವಾದ ಮಂದಹಾಸ, ಮೃದುಭಾಷಣ, ವಿನಯ, ವಿಧೇಯತಾಯುಕ್ತ ಅನುವರ್ತನ ಇವುಗಳಿಂದ ಮೆಚ್ಚಿಸಿ ಸಂಸಾರದಲ್ಲಿ ಆಸಕ್ತಿಯುಳ್ಳವನಾಗುವಂತೆ ಮಾಡಿದ್ದಳು. ರಾಜನು ಸದ್ಗುಣ ಸಂಪನ್ನಳಾದ ಆ ಭಾರ್ಯೆಯಲ್ಲಿ ಅನುರಕ್ತನಾಗಿ ಬಹುಕಾಲ ಸಂಸಾರ ಸುಖವನ್ನು ಅನುಭವಿಸಿ ತೃಪ್ತನಾದನು. ಪ್ರಿಯವ್ರತ ರಾಜನ ಇನ್ನೊಂದು ಅದ್ಭುತ ಶಕ್ತಿಯನ್ನು ತಿಳಿಸುವೆನು ಕೇಳು. ರಾಜೇಂದ್ರ, ಪ್ರತಿದಿನವೂ ಸೂರ್ಯನು ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸುತ್ತಾ ಭೂಲೋಕದ ಒಂದರ್ಧ ಭಾಗವನ್ನು ಮಾತ್ರ ಪ್ರಕಾಶಗೊಳಿಸುತ್ತಿರುವನಷ್ಟೇ. ಆ ಕಾಲದಲ್ಲಿ ಮಿಕ್ಕ ಅರ್ಧ ಭಾಗವು ಕತ್ತಲೆ ಕವಿದು ಪ್ರಕಾಶಹೀನವಾಗಿರುವುದಲ್ಲವೇ? ಇದನ್ನು ಕಂಡು ಪ್ರಿಯವ್ರತನು ಅಸಮಾಧಾನಗೊಂಡು ಪ್ರಪಂಚದ ಆ ಮಿಕ್ಕ ಭಾಗವನ್ನು ಪ್ರಕಾಶಗೊಳಿಸಬೇಕೆಂದು ಭಗವದುಪಾಸನೆ ಮಾಡಿ ಅದ್ಭುತ ಸಾಮರ್ಥ್ಯವನ್ನು ಪಡೆದು ತನ್ನ ಆ ಅಮಾನುಷ್ಯ ಸಾಮರ್ಥ್ಯದಿಂದ ಸೂರ್ಯ ರಥಕ್ಕೆ ಸಮಾನವಾದ ರಥವನ್ನೇರಿ ಸೂರ್ಯನು ಪ್ರಪಂಚದ ಒಂದು ಭಾಗದಲ್ಲಿದ್ದಾಗ ತಾನು ಮತ್ತೊಂದು ಭಾಗದ ಭೂಪ್ರದೇಶವನ್ನು ತನ್ನ ರಥದ ಕಾಂತಿಯಿಂದ ಬೆಳಗುತ್ತಿದ್ದನು. ಹೀಗೆ ಆ ರಾಜೇಂದ್ರನು ಭೂಗೋಳದ ಸುತ್ತಲೂ ಸಂಚರಿಸುವಾಗ ಆತನ ರಥದ ಪಟ್ಟಿಯಿಂದ ಉಂಟಾದ ಜಾಡೆಯೇ ತಗ್ಗು ಬಿದ್ದು 7 ಸಮುದ್ರಗಳಾದವು. ಈ ಸಮುದ್ರಗಳಿಂದ ಬೇರ್ಪಟ್ಟ ಭೂಭಾಗವೇ ಜಂಬೂ, ಪ್ಲಕ್ಷ, ಕುಶ, ಶಾಲ್ಮಲಿ, ಕ್ರೌಂಚ, ಶಾಖ, ಪುಷ್ಕರಗಳೆಂಬ 7 ದ್ವೀಪಗಳಾದವು. ಈ ದ್ವೀಪಗಳಲ್ಲಿ ಒಂದೊಂದು ತನ್ನ ಹಿಂದಿನದಕ್ಕಿಂತ 2ರಷ್ಟು ವಿಸ್ತಾರವಾಗಿರುವುದು. ಈ ದ್ವೀಪಗಳನ್ನು ಸುತ್ತಿಕೊಂಡಿರುವ ಲವಳ, ಇಕ್ಷು, ಸುರೆ, ಸರ್ಪಿ, ಕ್ಷೀರ, ದಧಿ, ಶುದ್ಧೋದಕ ಎಂಬಿ 7 ಸಮುದ್ರಗಳು ಮೊದಲಿನಕ್ಕಿಂತ 2ನೆಯದು ದ್ವಿಗುಣಿತ ವಿಸ್ತಾರವುಳ್ಳವಾಗಿದ್ದು ಆ 7 ದ್ವೀಪಗಳಿಗೂ ಆಗುಳುಗಳಂತಿರುವವು. ಈ 7 ದ್ವೀಪಗಳನ್ನು ಪ್ರಿಯವ್ರತನು ತನ್ನ 7 ಮಂದಿ ಮಕ್ಕಳಿಗೂ ಹಂಚಿಕೊಟ್ಟನು. ಮಗಳಾದ ಊರ್ಜಸ್ವತಿಯನ್ನು ದೈತ್ಯ ಗುರುವಾದ ಶುಕ್ರಾಚಾರ್ಯನಿಗೆ ಕೊಟ್ಟು ಲಗ್ನ ಮಾಡಿದನು. ಈಕೆಯಲ್ಲಿ ದೇವಯಾನೆ ಎಂಬ ಕನ್ನಿಕೆಯು ಹುಟ್ಟಿ ಯಯಾತಿ ರಾಜನನ್ನು ಲಗ್ನವಾದಳು. ಹೀಗೆ ಬಹುಕಾಲ ಯಯಾತಿನ ರಾಜನನ್ನು ಮದುವೆ ಮಾಡ್ಕೊಂತಾಳೆ. ಇವಳ ಮಗಳು ಯಯಾತಿ ಯಾರು ಅಂತ ಇನ್ನೂ ಹೇಳಿಲ್ಲ. ರಾಜ್ಯ ಸುಖಾನುಭವ ಮಾಡಿದ ಮೇಲೆ ಪ್ರಿಯವ್ರತನು ಸಂಸಾರ ಸುಖದಲ್ಲೂ ಲೋಕ ಜೀವಿತದಲ್ಲೂ ವಿರಕ್ತಿ ಹೊಂದಿ ನಿವೃತ್ತಿ ಧರ್ಮಾಸಕ್ತನಾಗಿ ಭಗವದ್ ಆರಾಧನೆಯಲ್ಲಿ ನಿರತನಾದನು. ಪೂರ್ವಾನುಭವದಿಂದ ಸ್ವಲ್ಪ ದಿನಗಳ ಅಭ್ಯಾಸದಲ್ಲಿ
ಮನಸ್ಸನ್ನು ಸ್ವಾಧೀನಕ್ಕೆ ತಂದುಕೊಂಡು ನಾರದರು ಉಪದೇಶ ಮಾಡಿದ ಮಾರ್ಗದಿಂದ ಸರ್ವದಾ ಹೃದಯದಲ್ಲಿ ಶ್ರೀಹರಿಯ ಪಾದಾರವಿಂದಗಳಲ್ಲಿ ಧ್ಯಾನಾಸಕ್ತನಾಗಿ ಗಂಧಮಾಧವ ಪರ್ವತ ಪ್ರಾಂತವನ್ನಾಶ್ರಯಿಸಿ ತಪಸ್ಸನ್ನಾಚರಿಸುತ್ತಾ ಯೋಗ ಬಲದಿಂದಲೂ ಭಗವದ್ ಅನುಗ್ರಹದಿಂದಲೂ ತಪಸ್ಸಿದ್ಧಿಯನ್ನು ಹೊಂದಿ ಉತ್ತಮ ಪುರುಷಾರ್ಥವನ್ನು ಸಾಧಿಸಿದನು. ತಂದೆಯಾದ ಪ್ರಿಯವ್ರತನಿಂದ ಜಂಬೂದ್ವೀಪದ ಆಧಿಪತ್ಯವನ್ನು ಪಡೆದ ಅಗ್ನಿಧ್ರನು ಆತನ ತಪಸ್ಸಿಗೆ ಹೋದ ತರುವಾಯ ಪ್ರಜೆಗಳನ್ನು ಪ್ರೀತಿ ವಿಶ್ವಾಸಗಳಿಂದ ಪೋಷಿಸುತ್ತಾ ಕೆಲವು ಕಾಲ ರಾಜ್ಯವಾಳಿದನು. ಆಮೇಲೆ ಸಂತಾನಾರ್ಥವಾಗಿ ಅನುರೂಪಳಾದ ಪತ್ನಿಯನ್ನು ಪಡೆಯಬೇಕೆಂದು ಅವನಿಗೆ ಅಪೇಕ್ಷೆ ಉಂಟಾಯಿತು. ಅದಕ್ಕಾಗಿ ಪ್ರಜಾಪತಿ ಶ್ರೇಷ್ಠನಾದ ಬ್ರಹ್ಮದೇವನನ್ನು ಆರಾಧಿಸಲು ಮಂದರ ಪರ್ವತದ ತಪ್ಪಲಿಗೆ ಹೋಗಿ ಅಲ್ಲಿ ಸಕಲವಿಧ ಪೂಜಾ ಸಾಮಗ್ರಿಗಳಿಂದಲೂ ಧ್ಯಾನರೂಪವಾದ ತಪಸ್ಸಿನಿಂದಲೂ ಆ ದೇವದೇವನನ್ನು ಮೆಚ್ಚಿಸಿದನು. ಬ್ರಹ್ಮನು ತನ್ನ ಭಕ್ತನನ್ನು ಅನುಗ್ರಹಿಸಲೊಸಗ ತನ್ನ ಸಭೆಯಲ್ಲಿ ಗಾಯಕಳಾಗಿದ್ದ ಪೂರ್ವಚಿತ್ತಿ ಎಂಬ ಅಪ್ಸರ ಸ್ತ್ರೀಯನ್ನು ಆತನಿದ್ದ ವನಕ್ಕೆ ಕಳುಹಿಸಿದನು. ಸರ್ವಾಂಗ ಸುಂದರಳು ಸರ್ವ ಶುಭಲಕ್ಷಣ ಸಂಪನ್ನಳು ಆದ ಆ ಅಪ್ಸರೆಯು ಅಲ್ಲಲ್ಲಿ ಸಂಚರಿಸುತ್ತಾ ಒಂದು ದಿನ ಅಗ್ನಿಧ್ರನು ತಪಸ್ಸನ್ನಾಚರಿಸುತ್ತಿದ್ದ ಸ್ಥಳದ ಸಮೀಪದಲ್ಲಿದ್ದ ಒಂದು ಸರೋವರದ ದಂಡೆಯನ್ನು ಸೇರಿ ತನ್ನ ಕಾಲುಂಗುರಗಳ ಘಲ್ ಘಲ್ ಧ್ವನಿಯಿಂದ ಆತನ ಗಮನವನ್ನು ಆಕರ್ಷಿಸುತ್ತಾ ಆ ಪ್ರಾಂತದಲ್ಲಿ ಸುಳಿದಾಡುತ್ತಿದ್ದಳು. ಅವಳ ಇಂಪಾದ ಗಾಯನವು ಪಾದಾಭರಣಗಳ ಜಣಜಣತ್ಕಾರವು ತಪೋನಿರತರಾಗಿದ್ದ ಆತನನ್ನು ಬಹಿರ್ಮುಖನಾಗಿಸಲು ರಾಜನು ಅಲ್ಲೇ ಸಂಚರಿಸುತ್ತಿದ್ದ ಆ ಭುವನ ಮೋಹಿನಿಯನ್ನು ಕಂಡು ಚಕಿತನಾಗಿ ಆಕೆಯನ್ನೇ ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ಮನಶ್ಚಾಂಚಲ್ಯ ಹೊಂದಿ ಕೆಲ ಕಾಲ ಸ್ತಬ್ಧನಾಗಿದ್ದನು. ಆಕೆಯ ಅಂದವಾದ ನಡಬೆಡುಗುಗಳು, ದೇಹಕಾಂತಿ, ಕಟಾಕ್ಷ ವೀಕ್ಷಣಾದಿಗಳು, ಮಂದಹಾಸ ಪೂರ್ವಕವಾದ ಮಧುರ ಭಾಷಣವು ಎಂತಹ ವಿರಕ್ತನಿಗೂ ಮೋಹಜನಕವಾಗಿದ್ದವು. ಆಕೆಯನ್ನು ನೋಡಿದಂತೆಲ್ಲ ಅಗ್ನಿಧ್ರನು ಬುದ್ಧಿ ಕೆಟ್ಟವನಂತೆ ಕಾಮಪೀಡಿತನಾಗಿ ಆಕೆಯನ್ನು ಸಮೀಪಿಸಿದನು. ಆಕೆಯ ಮನೋಹರ ರೂಪು ಮಂದಹಾಸ ಕಟಾಕ್ಷಗಳ ನೋಟಕ್ಕೆ ಮರುಳಾಗಿದ್ದ ಆತನಿಗೆ ಅವಳು ಸ್ತ್ರೀಯೇ ಪುರುಷನೇ ಎಂಬ ಪರಿಜ್ಞಾನ ಸಹ ಮರೆತು ಅವಳನ್ನು ಕಾಡಿನಲ್ಲಿದ್ದ ಬೇರೊಬ್ಬ ಋಷಿಯನ್ನು ಸಂಬೋಧಿಸುವಂತೆಯೇ ಸಂಬೋಧಿಸಿ ಅವಳೊಂದಿಗೆ ಮಾತನಾಡತೊಡಗಿದನು. ಎಲೆ ಮನೋಹರನೇ, ಅಪೂರ್ವವಾಗಿ ಈ ವನವನ್ನು ಪ್ರವೇಶಿಸಿ ಇಲ್ಲಿ ಸಂಚರಿಸುತ್ತಿರುವ ನೀನು ಯಾರು? ಈ ಯಾವ ಕಾರ್ಯಾರ್ಥವಾಗಿ ಈ ವನಕ್ಕೆ ಬಂದಿರುವೆ? ಎಲೆ ಮುನಿವರ್ಯ, ನಿನ್ನ ಆಶ್ರಮವೆಲ್ಲಿ? ನಿನ್ನ ರೂಪು ವಸ್ತ್ರಾಭರಣಗಳು ಇತರ ಅಂತಲ್ಲದೆ ವಿಚಿತ್ರವಾಗಿರುವುದಲ್ಲ. ಇದೇನು? ನಿನ್ನ ಕಣ್ಣುಗಳ ಮೇಲೆ ನಾಳಿಲ್ಲದ 2 ಧನುಸ್ಸುಗಳು ಕಾಣಿಸುತ್ತಿರುವವು. ನೀಳವಾದ ನಿನ್ನ ಬಾಹುಗಳು, ಮೃದುವಾದ ಬೆರಳುಗಳು ಸಹಜ ಸೌಂದರ್ಯದಿಂದ ಮನೋಹರವಾಗಿರುವವು. ನಿನ್ನ ಎದೆಯ ಮೇಲೆ ಚಿಕ್ಕ ಗುಡ್ಡಗಳಂತಿರುವ 2 ಉಬ್ಬದ ಪ್ರದೇಶಗಳು ಕೇವಲ ಚಿತ್ತಾಕರ್ಷಕವಾಗಿರುವವು. ನಾರುಮಡಿ, ರುದ್ರಾಕ್ಷಮಣಿ ಮುಂತಾದ ಮುನಿಜನ ಸಾಧಾರಣವಾದ ವಸ್ತ್ರಭೂಷಣಗಳಲ್ಲದೆ ನಿನ್ನ ವಸ್ತ್ರವು ಭೂಷಣಗಳಿಗೂ ಅಪೂರ್ವವಾಗಿ ಅಲ್ಲವೇ? ಇವುಗಳನ್ನು ಎಲ್ಲಿ ಪಡೆದೆ? ನಿನ್ನ ಈ ರೂಪು, ಈ ಮಂದಗಮನವು, ಕಟಾವೀಕ್ಷಣವು ತಪಸ್ವಿಗಳಿಗೆ ಚಿತ್ತ ಚಾಂಚಲ್ಯವನ್ನುಂಟು ಮಾಡುವ ಸಾಧನಗಳಾಗಿವೆ. ನೀನು ಯಾರು? ನಿನ್ನನ್ನು ಸ್ಪರ್ಶಿಸಿ ಆಲಿಂಗಿಸಬೇಕೆಂದು ನನ್ನ ಮನಸ್ಸು ತವಕಗೊಳ್ಳುತ್ತಿರುವುದು ಎಂದು ಮುಂತಾಗಿ ಮಾತನಾಡಿಸುತ್ತಾ ಆಕೆಯನ್ನು ಮನವೊಲಿಸಿಕೊಂಡನು. ಆಕೆಯೂ ಸಹ ಅಗ್ನಿಧ್ರನ ರೂಪು, ಶೀಲ, ವಯಸ್ಸು, ವಿದ್ಯೆ, ಔದಾರ್ಯ ಮುಂತಾದ ಗುಣಗಳಿಗೆ ಲುಬ್ಧಳಾಗಿ ಆತನನ್ನು ವರಿಸಿದಳು. ಹೀಗೆ ಅನುರೂಪರಾದ ಆ ಇಬ್ಬರು ಗಾಂಧರ್ವ ವಿಧಿಯಿಂದ ವಿವಾಹಿತರಾಗಿ ಗುಣರೂಪಶೀಲ ಮನೋಧರ್ಮಗಳಿಂದ ಪರಸ್ಪರ ಆಕರ್ಷಿತರಾಗಿ ಬಹುಕಾಲ ಸಂಸಾರ ಸುಖಾನುಭವ ಮಾಡಿದರು. ಅಗ್ನಿಧ್ರನು ಜಂಬೂದ್ವೀಪದ ಆಧಿಪತ್ಯದಿಂದಲೂ ತನಗೆ ಅನುರೂಪಳು ಚಿತ್ತಾನುವರ್ತಿನಿಯೂ ಆದ ಆ ಅಪ್ಸರೆಯ ಸಹವಾಸದಿಂದಲೂ ಭೂತಳದಲ್ಲಿದ್ದರೂ ಸ್ವರ್ಗ ಸುಖಾನುಭವ ಮಾಡುತ್ತಲಿದ್ದನು. ಆ ದಂಪತಿಗಳಲ್ಲಿ ನಾಭಿ, ಕಿಂಪುರುಷ, ಹರಿವರ್ಷ, ಇಲಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲರೆಂಬ 9 ಮಂದಿ ಮಕ್ಕಳು ಜನಿಸಿದರು. ಅಗ್ನಿಧ್ರನು ತನ್ನ ಪಿತೃದತ್ತವಾಗಿದ್ದ ಜಂಬೂ ದ್ವೀಪವನ್ನು ತನ್ನ ಈ 9 ಮಕ್ಕಳಿಗೂ ಹಂಚಿಕೊಟ್ಟನು. ಪೂರ್ವಚಿತ್ತಿಯು ಹೀಗೆ ರಾಜನನ್ನು ಸೇವಿಸಿದ ಬಳಿಕ ಆ ಮಕ್ಕಳನ್ನು, ಪತಿಯನ್ನು, ಅರಮನೆಯನ್ನು ಬಿಟ್ಟು ಬ್ರಹ್ಮನ ಸೇವೆಗಾಗಿ ಸತ್ಯಲೋಕಕ್ಕೆ ಹೊರಟು ಹೋದಳು. ಅಗ್ನಿಧ್ರನ ಮಕ್ಕಳ ಪಾಲಿಗೆ ಬಂದ ಜಂಬೂದ್ವೀಪದ ಈ ರಾಜ್ಯ ಭಾಗಗಳು ಅವರ ಹೆಸರುಗಳಿಂದಲೇ ಕರೆಯಲ್ಪಟ್ಟವು. ಅಗ್ನಿಧ್ರನು, ಪೂರ್ವಚಿತ್ತಿಯು ಅಗಲಿಕೆಯಿಂದ
ಮನನೊಂದು ಆಕೆಯನ್ನು ಪುನಃ ಪಡೆಯಬೇಕೆಂಬ ಆಸೆಯಿಂದ ಅನೇಕ ಕರ್ಮಗಳನ್ನು ನಡೆಸುತ್ತಿದ್ದು ಕಾಲಕ್ರಮದಲ್ಲಿ ದೇಹತ್ಯಾಗ ಮಾಡಿ ಪಿತೃಲೋಕವನ್ನು ಹೊಂದಿದನು. ಅವನು 9 ಮಂದಿ ಮಕ್ಕಳು ಮೇರು ಕುಮಾರಿಯರಾದ ಮೇರುದೇವಿ, ಪ್ರತಿರೂಪೆ, ಉದಗ್ರ ದಂಷ್ಟ್ರಿ, ಲತೆ, ರಮ್ಯೆ, ಶ್ಯಾಮೆ, ನಾರಿಭದ್ರೆ, ದೇವವೀತಿ ಎಂಬಿ ಕನ್ಯರನ್ನು ಮದುವೆಯಾಗಿ ಪ್ರಜಾರಂಜಕರಾಗಿ ರಾಜ್ಯಭಾರ ಮಾಡುತ್ತಲಿದ್ದರು. ಅಗ್ನಿಧ್ರನು ಲೋಕಾಂತರವನ್ನು ಹೊಂದಿದ ತರುವಾಯ ಅವನ ಹಿರಿಯ ಮಗನಾದ ನಾಭಿರಾಜನು ರಾಜ್ಯಾಧಿಪತಿಯಾದನು. ಎಷ್ಟು ದಿನಗಳಾದರೂ ವಂಶೋದ್ಧಾರಕವಾದ ಸಂತಾನವಾಗದಿರಲು ಅವನು ತನ್ನ ಧರ್ಮಪತ್ನಿಯಾದ ಮೇರುದೇವಿ ಎಂದೊಡಗೂಡಿ ಪರಮಪುರುಷನನ್ನು ಯಾಗಾದಿಗಳಿಂದ ಆರಾಧಿಸಿ ಪುತ್ರನನ್ನು ಪಡೆಯಬೇಕೆಂದು ಅಪೇಕ್ಷಿಸಿದನು. ಮಹಾವಿಷ್ಣು ಪ್ರೀತ್ಯರ್ಥವಾಗಿ ಅಗ್ನಿಷ್ಠೋಮವೆಂಬ ಯಾಗವನ್ನು ಪ್ರಾರಂಭಿಸಿ ಶ್ರದ್ಧಾಭಕ್ತಿ ಪೂರ್ವಕ ಆದರ ಪೂರ್ವಾಂಗಗಳನ್ನೆಲ್ಲ ಸಾಂಗವಾಗಿ ನಡೆಸುತ್ತಿದ್ದನು. ಯಜ್ಞ ಕಾರ್ಯಕ್ಕೆ ಹೋಮ ದ್ರವ್ಯಗಳು ವಿದ್ಯುಕ್ತವಾಗಿ ಶುದ್ಧವೆನಿಸಿದ ಯಜ್ಞಭೂಮಿ, ನಿರ್ದಿಷ್ಟವಾದ ಕಾಲ ಶುದ್ಧಾಚರಣೆಯಿಂದ ದೋಷಗಳರಿದ ಮಂತ್ರಗಳು, ಸಮರ್ಥರಾದ ಋತ್ವಿಕ್ಕುಗಳು, ಭೂರಿ ದಕ್ಷಿಣೆ ದಾನಾದಿಗಳು, ಶಾಸ್ತ್ರೋಕ್ತವಾದ ಅನುಷ್ಠಾನಗಳು, ಈ ಸಪ್ತ ಸಾಧನಗಳಲ್ಲಿ ಸರ್ವರನ್ನು ಲೋಪವಿಲ್ಲದೆ ಒದಗಿಸಿಕೊಂಡು ಕರ್ತೃವು ಪರಮನಿಷ್ಠನಾಗಿ ನಡೆಸಿದರೂ ಫಲ ಸಿಕ್ಕುವುದು ದುರ್ಲಭ. ಆದರೆ ನಾಭಿರಾಜನಲ್ಲಿ ಪೂರ್ಣ ವಾತ್ಸಲ್ಯವುಳ್ಳವನಾಗಿದ್ದ ಶ್ರೀ ವಿಷ್ಣುಮೂರ್ತಿಯ ಅವನ ಇಚ್ಛೆಯನ್ನು ಪೂರ್ಣಗೊಳಿಸಬೇಕೆಂದು ತನ್ನ ದಿವ್ಯಸುಂದರ ವಿಗ್ರಹವನ್ನು ಅವನ ಕಣ್ಣುಗಳಿಗೆ ಗೋಚರವಾಗಿಸಿದನು. ಯಜ್ಞರೂಪಿಯೂ ಯಜ್ಞಭೋಕ್ಷವೂ ಆದ ಆ ಪರಮಪುರುಷನ ಶುದ್ಧ ನೀಲವರ್ಣಮಯ ದೇಹಕಾಂತಿಯನ್ನು ವರ್ಣಿಸಲು ಯಾರಿಂದ ಸಾಧ್ಯ? ಅದರ ಮೇಲೆ ನಡುವಿನಲ್ಲಿ ದಿವ್ಯ ಸ್ವರ್ಣಮಯ ಪೀತಾಂಬರ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ 4 ಹಸ್ತಗಳು, ಎದೆಯಲ್ಲಿ ಶ್ರೀವತ್ಸವೆಂಬ ಮಚ್ಚಿ, ಅದರ ಪಕ್ಕದಲ್ಲಿ ಥಳಥಳನೆಂದು ಹೊಳೆಯುತ್ತಿದ್ದ ಕೌಸ್ತುಭಮಣಿ, ಶಿರಸ್ಸಿನಿಂದ ಪಾದದವರೆಗೆ ಸರ್ವಾವಯಗಳಲ್ಲಿಯೂ ದೇದೀಪ್ಯಮಾನ ಕಾಂತಿಯಿಂದ ಬೆಳಗುತ್ತಿದ್ದ ಕಿರೀಟ, ಕುಂಡಲ ಕೇಯೂರಾದಿ ನವರತ್ನಮಯ ದಿವ್ಯಾಭರಣಗಳು, ಇಂತಹ ಸೌಂದರ್ಯ ಸೌಕುಮಾರ್ಯಗಳಿಂದ ಒಪ್ಪುತ್ತಿದ್ದ ಭಗವಂತನ ದಿವ್ಯಮಂಗಳ ಮೂರ್ತಿಯನ್ನು ಕಂಡೊಡನೆಯೇ ಮಹರ್ಷಿ ಜನರು, ನಾಭಿರಾಜನು, ಅವನ ಸಭಾಸದರು ಇದಿರೆದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮತ್ತು ಅರ್ಘ್ಯಪಾದ್ಯಾದಿ ಷೋಡಶೋಪಚಾರಗಳಿಂದ ಯಥಾವಿಧಿಯಲ್ಲಿ ಪೂಜಿಸಿ ಹೀಗೆಂದು ಸ್ತುತಿಸತೊಡಗಿದರು. ದೇವಾದಿದೇವ, ನಿನ್ನ ಅಪಾರ ಮಹಿಮೆಗಳನ್ನು ಪಾಮರರಾದ ನಾವು ಹೇಗೆ ತಿಳಿಯಬಲ್ಲೆವು? ಪೂರ್ಣ ಕಾಮನಾದ ನಿನ್ನನ್ನು ಅಲ್ಪಜ್ಞರಾದ ನಾವು ಹೇಗೆ ಸತ್ಕರಿಸಿ ಪೂಜಿಸಬಲ್ಲೆವು? ನೀನು ಮಹಾಮಹಿಮನು, ಅನಂತ ಗುಣ ಪರಿಪೂರ್ಣನು. ನಿನಗೆ ಸಾಷ್ಟಾಂಗವಾಗಿ ನಮಸ್ಕರಿಸುವುದೊಂದಲ್ಲದೆ ನಮಗೆ ಮತ್ತಾವ ಯೋಗ್ಯತೆಯೂ ಇಲ್ಲ. ಲೋಕದಲ್ಲಿ ಮನುಷ್ಯನು ಎಂತಹ ವಿದ್ಯಾವಂತನೆನಿಸಿದರೂ ಲೋಕವಿಲಕ್ಷಣ ಗುಣ ಸ್ವಭಾವಗಳಿಂದ ಮಹೋನ್ನತವಾದ ನಿನ್ನ ಅನಂತ ಗುಣಗಳಲ್ಲಿ ಲೇಷ ಮಾತ್ರವನ್ನಲ್ಲದೆ ಸಂಪೂರ್ಣವಾಗಿ ತಿಳಿಯುವುದು ಯಾವನಿಂದ ಸಾಧ್ಯ? ನೀನು ಪೂರ್ಣ ಕಾಮನಾದ್ದರಿಂದಲೇ ನಿನ್ನ ಭಕ್ತರು ಅನನ್ಯ ಭಾವದಿಂದ ನಿನ್ನನ್ನು ಸ್ತುತಿಸಿ ತಮ್ಮ ಯೋಗ್ಯತಾನುಸಾರ ಹಣ್ಣು ಹಂಪಳುಗಳನ್ನಾಗಲಿ, ನಿರ್ಮಲ ತೀರ್ಥವನ್ನಾಗಲಿ, ಒಂದು ಸಣ್ಣ ಧಾನ್ಯದ ತೆನೆಯನ್ನಾಗಲಿ, ಎಳೆಯ ಚಿಗುರನ್ನಾಗಲಿ, ಒಂದು ತುಳಸಿಯ ದಳವನ್ನಾಗಲಿ, ಕೊನೆಗೊಂದು ಎಳೆಯ ಗರಿಕೆಯನ್ನಾಗಲಿ ಶ್ರದ್ಧಾಭಕ್ತಿಯುಕ್ತರಾಗಿ ಸಮರ್ಪಿಸಿದರೆ ಸಾಕು. ಅದನ್ನೇ ಆದರಪೂರ್ವಕ ಕೈಗೊಂಡು ಸಂತುಷ್ಟನಾಗುವ ಮಹಾಮಹಿಮನು ನೀನು. ಎಷ್ಟು ಶ್ರಮಪಟ್ಟು ನಾವು ಎಷ್ಟು ಬಗೆಯ ಯಜ್ಞ ಸಂಭಾರಗಳನ್ನು ಒದಗಿಸಿದರೂ ನಿನಗಾಗುವ ಪ್ರಯೋಜನ ಯಾವ ಬಗೆಯಿಂದಲೂ ಹೆಚ್ಚಾಗುವುದಿಲ್ಲ. ನೀನೇ ಸಕಲ ಪುರುಷಾರ್ಥಪ್ರದನೂ ಆಗಿರುವಲ್ಲಿ ನಿನ್ನ ಸಂತುಷ್ಟಿಗೆಂದು ಏನು ಸಮರ್ಪಿಸಿದರೂ ಅದರಿಂದ ನಮ್ಮ ಫಲ ಪ್ರಯೋಜನಗಳು ಅಧಿಕರಿಸುವುದಲ್ಲದೆ ನಿನಗಾಗುವ ಪ್ರಯೋಜನವಾದರೂ ಏನಿದೆ? ನೀನು ಆನಂದ ಪರಿಪೂರ್ಣನು, ಕರುಣಾಮಯನು. ಅದುದರಿಂದಲೇ ನಮ್ಮ ಅಲ್ಪ ಸೇವೆ, ಅಲ್ಪ ಪ್ರಾರ್ಥನೆಗಳನ್ನು ಲಾಲಿಸಿ ಅಪೂರ್ಣವಾದ ನಮ್ಮೆದುರಿಗೆ ಬಂದು ನಿಂತಿರುವೆ. ಇದು ನಿನ್ನ ಪರಮ ಸೌಜನ್ಯ ಸೌಲಭ್ಯಗಳನ್ನು ವ್ಯಕ್ತಪಡಿಸುತ್ತಿದೆ. ನಿನ್ನ ಈ ದಿವ್ಯಮಂಗಳ ವಿಗ್ರಹವನ್ನು ನಮ್ಮ ಈ ಕಣ್ಣುಗಳಿಗೆ ಗೋಚರಿಸುವಂತೆ ಅನುಗ್ರಹ ಮಾಡಿದಾಗಲೇ ನೀನು ನಮಗೆ ಉತ್ತಮವಾದ ವರಪ್ರದಾನ ಮಾಡಿದಂತಾಯಿತು. ನಿನ್ನ ಪಾದಾನುಗ್ರಹ ಒಂದಾದರೆ ಸಾಕು, ಭಕ್ತಜನ ಸಕಲ ಅಭೀಷ್ಟಗಳು ಸಿದ್ಧಿಸುವವು. ನಿನ್ನ ಪಾದ ಸಂದರ್ಶನ ಮತ್ತು ದಿವ್ಯನಾಮ ಸಂಕೀರ್ತನ ಈ ಎರಡೇ ಸಕಲಾಭೀಷ್ಟ ಪ್ರದವಾದ ಕಾಮಧೇನು ಕಲ್ಪವೃಕ್ಷಗಳಂತಿರುವವು. ಅದುದರಿಂದಲೇ ಮಹರ್ಷಿಯವರು ಸಹ ನಿನ್ನ ನಾಮ ಸಂಕೀರ್ತನೆ ಸೌಭಾಗ್ಯವೊಂದು ದೊರೆತರೆ ಸಾಕೆಂದು ಅಪೇಕ್ಷಿಸುತ್ತಿರುವವರು. ಅದುದರಿಂದ ಓ ದೇವಾದಿದೇವ, ನಮಗೆ ಕೊಳ್ಳಿರುವಾಗ, ಏಳುವಾಗ, ನಡೆದಾಡುವಾಗ, ಎಡಹಿ ಬೀಳುವಾಗ, ಸೀನುವಾಗ, ಅಕಳಿಸುವಾಗ, ಜ್ವರಾದಿಗಳಿಂದ ಬಾಧೆ ಪಡುವಾಗ,
ಪ್ರಜ್ಞೆಯಿಂದಿರುವಾಗ, ಪ್ರಜ್ಞೆ ತಪ್ಪಿದಾಗ, ಎಲ್ಲಕ್ಕೂ ಹೆಚ್ಚಾಗಿ ಮರಣಾವಸ್ಥೆಯಲ್ಲಿರುವಾಗೆ, ಹೀಗೆ ಸಕಲಾವಸ್ಥೆಗಳಲ್ಲೂ ನಮಗೆ ಕಲ್ಯಾಣಪ್ರದನಾದ ನಿನ್ನ ನಾಮೋಚ್ಚರಣವು ಒದಗುತ್ತಿರಲಿ. ಸಕಲ ಭೋಗಭಾಗ್ಯದಾಯಿನಿಯಾದ ಸ್ವರ್ಗ ಸುಖವೇನು, ಮೋಕ್ಷವನ್ನೇ ದಯಪಾಲಿಸಲು ಸಮರ್ಥನಾದ ನೀನು ಒಲಿದು ಬಂದು ಎದುರಿಗೆ ನಿಂತಿರುವಾಗ, ನಮ್ಮ ಮಹಾರಾಜನು ಕುಬೇರನ ಬಳಿ ಹೊಟ್ಟನ್ನು ಯಾಚಿಸುವ ನಿರ್ಭಾಗ್ಯದಂತೆ ನಿನ್ನಲ್ಲಿ ಸಂತಾನವನ್ನು ಯಾಚಿಸುತ್ತಿರುವವನು. ಇದು ಆಶ್ಚರ್ಯವಲ್ಲವೇ? ಆದರೂ ಅನಂತ ಲೀಲಾ ವಿನೋದಿನಿಯಾದ ನಿನ್ನ ಪ್ರೇರಣಾನುಸಾರ ನಿನ್ನ ಮಾಯಾ ಮೋಹಿತನಾದ ಆತನು ಹಾಗೆ ಯಾಚಿಸುವುದು ಸಾಧುವೇ ಎಂದು ತೋರುತ್ತದೆ. ಏಕೆಂದರೆ ಆತನು ನಿನಗೆ ಸಮಾನನಾದ ಗುಣರೂಪ ಶೀಲ ಸಂಪನ್ನ ಸಂತಾನವನ್ನೇ ಬಯಸುತ್ತಿರುವನಾದುದರಿಂದ ಅದನ್ನು ನೀನು ದಯಪಾಲಿಸಿ ಅನುಗ್ರಹಿಸು ಎಂದು ಸಭಾಸದರೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥಿಸಿದರು. ಭಗವಂತನು ದಯಾಪೂರ್ಣ ದೃಷ್ಟಿಯಿಂದ ಅವರೆಲ್ಲರನ್ನೂ ನೋಡಿ, ಎಲೆ ಮಹರ್ಷಿಗಳೇ, ನಿಮ್ಮ ರಾಜನ ಮನಸ್ಸಿನಲ್ಲಿದ್ದ ಅಪೇಕ್ಷೆಯನ್ನು ನೀವು ನಿಮ್ಮ ಮಾತುಗಳಿಂದ ವ್ಯಕ್ತಪಡಿಸಿರುವಿರಿ. ಜ್ಞಾನಿಗಳಾದ ನೀವು ಸಹ ಅದು ಸ್ವರ್ಗ ಮೋಕ್ಷಗಳಿಗಿಂತ ಕೇವಲ ಸಾಮಾನ್ಯವಾದುದೆಂದು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆ. ಏಕೆಂದರೆ ನನಗೆ ಸಮಾನನಾದ ಪುತ್ರ ಸಂತಾನವನ್ನು ಕೇಳದಿರಲಿಲ್ಲವೇ? ಲೋಕದಲ್ಲಿ ನನಗೆ ಸಮಾನನಾದವನು ನಾನೇ ಅಲ್ಲದೆ ಬೇರೊಬ್ಬನಿಲ್ಲ ಎಂಬುದನ್ನು ನೀವು ತಿಳಿಯದವರಲ್ಲ. ಆದರೂ ಸತ್ಯವಾಕುಳ್ಳವರು ಜಿತೇಂದ್ರಿಯರು ಆದ ನಿಮ್ಮ ಮುಖದಿಂದ ಬಂದ ಮಾತು ವ್ಯರ್ಥವಾಗಬಾರದು. ಆದುದರಿಂದ ನಾನೇ ಈ ನಾಭಿರಾಜನ ಧರ್ಮಪತ್ನಿಯಾದ ಮೇರುದೇವಿಯಲ್ಲಿ ಪುತ್ರನಾಗಿ ನನ್ನ ಅಂಶದಿಂದ ಅವತರಿಸುತ್ತೇನೆ ಎಂದು ನುಡಿದು ಎಲ್ಲರೂ ನೋಡುತ್ತಿದ್ದಂತೆಯೇ ಅದೃಶ್ಯನಾದನು. ಎಲ್ಲರೂ ಭಗವಂತನ ಆ ವಾಗ್ದಾನಕ್ಕಾಗಿ ಪರಮಾನಂದ ಹೊಂದಿರಲು ಮುಂದೆ ಸ್ವಲ್ಪ ಒಳಗಾಗಿಯೇ ಮೇರುದೇವಿಯು ಗರ್ಭಾಧಾರಣ ಮಾಡಿದ ಶುಭಲಕ್ಷಣಗಳು ಕಂಡುಬರತೊಡಗಿದವು. ರಾಜಗೃಹದಲ್ಲಿ ಸರ್ವರು ಪರಮಾನಂದ ಭರಿತರಾಗಿರಲು ಯುಕ್ತ ಕಾಲದಲ್ಲಿ ಸಕಲ ಶುಭಗ್ರಹಗಳು ಉಚ್ಛಿಸ್ಥಾನದಲ್ಲಿದ್ದ ಒಂದು ಮಂಗಳಮಯ ಮುಹೂರ್ತದಲ್ಲಿ ಭಗವದಂಶ ಸಂಭೂತವಾದ ಪುತ್ರರತ್ನವು ಸಾಧ್ವಿಮಣಿ ಮೇರುದೇವಿಯು ಗರ್ಭಸುಧಾಂಬುದಿಯಲ್ಲಿ ಚಂದ್ರನುದಯಿಸಿದಂತೆ ಉದಿಸಿತು. ಇದನ್ನ ಭಗವಂತನ ಋಷಭಾವತಾರವೆಂದು ಜ್ಞಾನಿಗಳು ಹೇಳುವರು. ಶ್ರೀಕೃಷ್ಣಾರ್ಪಣಮಸ್ತು.